ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಬಣದ ಬೆಂಬಲಿತ ಅಭ್ಯರ್ಥಿಗಳು ಬುಧವಾರ ಚುನಾವಣಾಧಿಕಾರಿ ಎನ್ ಭಾಸ್ಕರ್ ಅವರಿಗೆ ನಾಮಪತ್ರ ಸಲ್ಲಿಸಲಾಯಿತು. ಗೌರಿಬಿದನೂರು ಕ್ಷೇತ್ರ 2 ಕ್ಷೇತ್ರಗಳಾಗಿ ವಿಂಗಡಣೆಯಾಗಿದ್ದು, ತೊಂಡೇಬಾವಿ ಮಂಚೇನಹಳ್ಳಿ ಕ್ಷೇತ್ರಕ್ಕೆ ಜೆ ಕಾಂತರಾಜು, ಗೌರಿಬಿದನೂರು ಸಾಮಾನ್ಯ ಕ್ಷೇತ್ರಕ್ಕೆ ಡಿಎನ್ ವೆಂಕಟರೆಡ್ಡಿ ಹಾಗೂ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಬೊಮ್ಮಶೆಟ್ಟಿಹಳ್ಳಿಯ ಸುಧಾ ಎಂಬ ಅಭ್ಯರ್ಥಿಗಳು ಶಾಸಕ ಪುಟ್ಟಸ್ವಾಮಿ ಗೌಡ ಅಧ್ಯಕ್ಷತೆಯಲ್ಲಿ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ ನಂತರ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಗೆ ನಮ್ಮ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಇವರು ಹೈನುಗಾರಿಕಾ ಕ್ಷೇತ್ರದಲ್ಲಿ ಹೆಚ್ಚು ಅನುಭವ ಉಳ್ಳಂತಹ ಅಭ್ಯರ್ಥಿಗಳಾಗಿದ್ದಾರೆ. ನಮ್ಮ ಕ್ಷೇತ್ರದ ಹಾಲು ಉತ್ಪಾದಕರ ಅಭಿಪ್ರಾಯದ ಮೇರೆಗೆ 3 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ನಾಮಪತ್ರ ಸಲ್ಲಿಸಿದ್ದೇವೆ. 3 ಜನ ನಾಮಪತ್ರವನ್ನು ಹಾಲು ಒಕ್ಕೂಟಕ್ಕೆ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಒಂದು ಡೈರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದೀವೋ ಅದೆಲ್ಲ ನುರಿತ ಅನುಭವ ಉಳ್ಳಂಥ ಅಭ್ಯರ್ಥಿಗಳು. ಮೊದಲನೇದಾಗಿ ನಮ್ಮ ಕಾಂತರಾಜ್ ಅವರು ಮಂಚೇನಹಳ್ಳಿ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ವೆಂಕಟರೆಡ್ಡಿಯವರು ಗೌರಿಬಿದನೂರು ಕ್ಷೇತ್ರದಿಂದ ಹಾಲು ಒಕ್ಕೂಟಕ್ಕೆ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಮಹಿಳಾ ಕ್ಷೇತ್ರದಿಂದ ಶ್ರೀಮತಿ ಸುಧಾ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಎಲ್ಲರೂ ಕೂಡ ಅತ್ಯುತ್ತಮ ಅಭ್ಯರ್ಥಿಗಳು. ಎಲ್ಲವರನ್ನ ಸಮಾಲೋಚನೆ ಮಾಡಿ ನಮ್ಮ ಕ್ಷೇತ್ರದ ಹಾಲು ಅವರ ಒಂದು ಅಡ್ವೈಸನ್ನು ಕೇಳ್ಕೊಂಡು ಅವರ ಅಭಿಪ್ರಾಯದ ಮೇರೆಗೆ 3 ಅಭ್ಯರ್ಥಿಗಳನ್ನು ನಾವು ಸೆಲೆಕ್ಟ್ ಮಾಡಿ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೀವಿ. ಇವರೆಲ್ಲ ಬಹುಮತದಿಂದ, ಅತ್ಯಂತ ಹೆಚ್ಚಿನ ಬಹುಮತದಿಂದ 3 ಜನ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ. ನಾವು ವಿಶ್ವಾಸ ಇದೆ, ಖಂಡಿತ ಗೆದ್ದು ಬರ್ತಾರೆ. ಅವರು ಗೆಲ್ತೀನಿ ಅಂತ ಹೇಳಲ್ಲ. ಅವ್ರ ಅಭ್ಯರ್ಥಿಗಳನ್ನ, ನಮ್ಮ ಅಭ್ಯರ್ಥಿಗಳು ಗೆಲ್ಸಿ ಅಂತ ಎಲ್ಲರೂ ಒಂದು ಮಾತಾಡಿದಾರ? ಇಲ್ಲ. ಅವ್ರು ಇನ್ನೊಬ್ಬರನ್ನ ಸೋಲಿಸ್ತೀನಿ, ಆ ಅಭ್ಯರ್ಥಿನ ಸೋಲಿಸ್ತೀನಿ, ಈ ಅಭ್ಯರ್ಥಿನ ಸೋಲಿಸ್ತೀನಿ ಅಂತಲ್ಲ ಹೊರತು ಅವ್ರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ನಾನು ಗೆಲ್ಲಿಸ್ತೀನಿ ಅಂತ ಎಲ್ಲೂ ಮಾತಾಡಿಲ್ಲ. ಅವರು ಏನಿಲ್ಲ, ರಾಜಕೀಯ ಒಂದು ದ್ವೇಷ ಇರ್ತದಲ್ಲ, ಲೋಕಲ್ ರಾಜಕೀಯ ದ್ವೇಷಕ್ಕೋಸ್ಕರ ನಮ್ಮ ಅಭ್ಯರ್ಥಿಗಳ ಮೇಲೆ ಇಲ್ಲದ ಸಲದ ಆರೋಪ ಮಾಡಿಕೊಂಡು ಸೋಲಿ ಅವರು ಈಗಲಗ 2.5 ವರ್ಷ ಆಯಿತು. ಸೋಲಿನ ಹತಾಶೆ ಇನ್ನೂ ಹೋಗಿಲ್ಲ. ಸೋಲಿನ ಹತಾಶೆಯಿಂದ ಅವರು ಏನೇನೋ ಮಾತಾಡ್ತಾ ಇದ್ದಾರೆ. ಅವರು ಮಾತಾಡೋದನ್ನ ನಾವು ಮಾತಾಡ್ಬೋದು, ಅವ್ರ ಮಟ್ಟಕ್ಕೆ ಇಳಿದು ನಾವು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ನಾವು ಅದನ್ನು ಸ್ಪೋರ್ಟಿವ್ ತಗೊಂಡು ಸುಮ್ಮನಿದ್ದೀವಿ. ನೋಡಿ, ಇನ್ನೂ 2.5 ವರ್ಷ ಇದೆ. ಕಾಂಗ್ರೆಸ್ ಪೋಟ ಯಾರು ಆರಿಸ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಯಾರಿಗೆ ಟಿಕೆಟ್ ಕೊಡ್ತಾರೋ, ಯಾರು ಆರಿಸ್ತಾರೋ ಅದು ಭವಿಷ್ಯದಲ್ಲಿ ಗೊತ್ತಾಗುತ್ತೆ. ಈಗೇನು ಮಾತಾಡೋಕ್ಕಾಗಲ್ಲ. ಅತ್ಯಂತ ಬಹುಮತದಿಂದ ಗೆದ್ದು ಬರುತ್ತಾರೆ ಎಂಬ ವಿಶ್ವಾಸ ನನಗಿದೆ. ಹಾಲು ಉತ್ಪಾದಕರ ಸಹಕಾರ ಕ್ಷೇತ್ರದಲ್ಲಿ ಹೊಸ ಬದಲಾವಣೆ ತಂದು ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಒಂದಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡುವಂತೆ ತಿಳಿಸಿದ್ದೇನೆ ಎಂದು ಅವರು, ಮಾಜಿ ಸಚಿವರು ನಮ್ಮ ಅಭ್ಯರ್ಥಿಗಳ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಚುನಾವಣಾ ಸಮಯದಲ್ಲಿ ಇಂತಹ ಮಾತುಗಳು ಸಹಜ, ಆದರೆ ಇನ್ನೊಬ್ಬರನ್ನ ಸೋಲಿಸುತ್ತೇನೆ ಎಂಬ ಮಾತು ಹೇಳ್ತಾರೆ ಹೊರತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುತ್ತೇನೆ ಎಂದು ಎಲ್ಲೂ ಕೂಡ ಮಾತನಾಡಿಲ್ಲ ಎಂದು ಪರೋಕ್ಷವಾಗಿ ಟಾಂಗ್ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯಕ ಶ್ರೀನಿವಾಸ ಗೌಡ, ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ ರೆಡ್ಡಿ, ಮಾಜಿ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಕೆಎಸ್ ಅನಂತರಾಜು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿಜಯರಾಘವ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ರಾಮಾಂಜಿನಮ್ಮ, ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು, ಡೆಲಿಗೇಟರ್ಸ್ಗಳು ಉಪಸ್ಥಿತರಿದ್ದರು. ಅವ್ರದ್ದು ಮಹತ್ವವಾದ ಪಾತ್ರ ಇತ್ತು. ಅದರಿಂದ ಹಾಲು ಉತ್ಪಾದಕರು ಎಲ್ಲ ಡೈರಿಗಳು ಕೂಡ ಅವ್ರನ್ನ ಒಮ್ಮತದಿಂದ ಸೆಲೆಕ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವನು ಅಭ್ಯರ್ಥಿಯಾಗಿ ನಿಲ್ಲಿಸಿದ್ವಿ. ಅದೇ ರೀತಿ ನಮ್ಮ ವೆಂಕಟರೆಡ್ಡಿ ಅವರು ಕೂಡ ಬಹಳಷ್ಟು ವರ್ಷಗಳಿಂದ ಕೂಡ ಹಾಲು ಉತ್ಪಾದಕರ ಸಂಘದಿಂದ ಅಧ್ಯಕ್ಷರಾಗಿದ್ದರು. ಅದೇ ನಗರಸಭೆ ಸದಸ್ಯರಾಗಿದ್ದರು. ಅದೇ ರೀತಿ ಬಹಳಷ್ಟು ಸರ್ವಿಸ್ ಮೈಂಡ್ ಇರುವಂಥವ್ರು ಅವರು. ನಮ್ಮಲ್ಲಿ ಅಭ್ಯರ್ಥಿಗಳು ಇನ್ನೊಂದು ವಿಶೇಷ ಏನಂದರೆ, ಯಾವುದೇ ಡೈರಿಗೆ ಅಧ್ಯಕ್ಷರಾಗಿ ಅಕಸ್ಮಾತ್ ಡೈರೆಕ್ಟರ್ ಆಗಿ ಈಗ ಸೆಲೆಕ್ಷನ್ ಆಗಬೇಕು ಅಂತ ಬಂದಿರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರಲ್ಲ. ಯಾವುದೇ ಆರ್ಥಿಕವಾಗಿ ನಾವು ಚೆನ್ನಾಗಿರಬೇಕು, ಅದನ್ನು ಉಪಯೋಗಿಸ್ಕೋಬೇಕು, ದುರುಪಯೋಗ ಮಾಡ್ಕೋಬೇಕು ಅನ್ನೋ ಭಾವನೆ ಇಲ್ಲ. ಸರ್ವಿಸ್ ಮಾಡಬೇಕು ಅನ್ನೋ ಒಂದೇ ಒಂದು ಭಾವನೆಯಿಂದ ಅಭ್ಯರ್ಥಿಗಳಾಗಿ ವೆಂಕಟರೆಡ್ಡಿ ಆಗ್ಬೋದು, ನಮ್ಮ ಕಾಂತರಾಜು ಆಗ್ಬೋದು, ಅದೇ ಸುಧಾ ಆಗ್ಬೋದು, ಇವರೆಲ್ಲ ನಮ್ಮ ಅಭ್ಯರ್ಥಿಗಳ ಭಾವನೆ ಏನಂದರೆ ಜನಕ್ಕೆ ಸ್ಪಂದನೆ ಕೊಡಬೇಕು, ಹಾಲು ಉತ್ಪಾದಕರ ಡೈರಿಗಳನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ಗುಣಮಟ್ಟದ
ಹಾಲನ್ನು ಉತ್ಪಾದನೆ ಮಾಡಕ್ಕೆ ಸಹಕಾರ ನೀಡಬೇಕು ಅನ್ನೋ ಒಂದು ಭಾವನೆಯಿಂದ ಬಂದಿರೋರು. ಅದಕ್ಕೋಸ್ಕರ ಈ 3 ಅಭ್ಯರ್ಥಿಗಳನ್ನು ನಾವು ಸೆಲೆಕ್ಟ್ ಮಾಡಿದ್ವಿ.